ವಾಲ್ಮೀಕಿ ಜನಾಂಗದ ಅಭಿವೃದ್ಧಿ ನಿಗಮ. ಇಲ್ಲೆಲ್ಲ 180 ಕೋಟಿ ತಿಂದಿಲ್ಲ, 84 ತಿಂದಿರೋದು ಅಂತ ನಮ್ಮ ಮುಖ್ಯಮಂತ್ರಿಗಳು ಹೇಳ್ತಾರೆ. ಇವತ್ತು ಅದೆಂದು 7.5 ಕೋಟಿ ವಸೂಲಿ ಮಾಡೋರಂತೆ 84 ಕೋಟಿ ಇದ್ರಲ್ಲಿ. ಅದೇನೋ ಇವತ್ತು SIT ಟ್ರಾನ್ಸ್ಫರ್ ತಗೊಂಡವರಂತೆ 7.5 ಕೋಟಿ ವಾಲ್ಮೀಕಿ ನಿಗಮಕ್ಕೆ. ಇನ್ನ ಅಲ್ಲಿ ಪಾಪ ಅವನ್ಯಾರೋ ಚಂದ್ರಶೇಖರ್ ಆತ್ಮಹತ್ಯೆ ಮಾಡ್ಕೊಂಡ. ಬಹುಶಃ ಪುತ್ರ ಬಂದಿದ್ದ ಆತ್ಮಹತ್ಯೆ ಮಾಡ್ಕೊಳ್ಳದೆ ಹೋಗಿದ್ರೆ ಈ ಕಲಿಯುಗದ ವಾಲ್ಮೀಕಿ ರಾಮಾಯಣ ಪ್ರಾರಂಭವೇ ಆಯ್ತಿರಲಿಲ್ಲ. ಆ ವಾಲ್ಮೀಕಿ ನಿಗಮದ ರಾಮಾಯಣ ಆತ್ಮಹತ್ಯೆ ಮಾಡ್ಕೊಂಡಿದ್ರಿಂದ ಹೊರಗಡೆ ಬಂತು ಸಿದ್ದರಾಮಯ್ಯ ಕಾಲದಲ್ಲಿ. ಪಾಪ ಸತ್ಯವೇ ನಮ್ಮದು ಅಂತ ಹೇಳ್ತಾರಲ್ಲ, ಸತ್ಯಮೇವ ಜಯತೆ. ಯಾವ ಅಡ್ವರ್ಟೈಸ್ಮೆಂಟ್ ತೆಗೀರಿ ಸತ್ಯಮೇವ ಜಯತೆ ಹಾಕತ್ತಾರ ಅದನ್ನು. ಇನ್ನು ಅದ್ಯಾವುದೋ ಬೋಳಿ ಜನಾಂಗ ಆ ಅಭಿವೃದ್ಧಿ ನಿಗಮದಲ್ಲಿ ಅಲ್ಲಿ ಯಾರೋ ಇನ್ನೊಬ್ರು ಆತ್ಮಹತ್ಯೆ ಮಾಡ್ಕೊಂಡ್ರು ತನಿಖೆ ಅಂತ ಇದೆ. ಇನ್ನು ಅಲ್ಲೆಲ್ಲ ಬೆಳಗಾವಿನಲ್ಲಿ ಯಾರೋ ಮಂತ್ರಿ PA ಅವನೇನೋ ತೊಂದರೆ ಕೊಟ್ಟ ಅಂತೇಳಿ ಅಲ್ಲಿ ಅವನೊಬ್ಬ ತಹಶೀಲ್ದಾರ್ ಆತ್ಮಹತ್ಯೆ ಮಾಡ್ಕೊಂಡ. ಈಗ ಅಲ್ಲೆಲ್ಲ ನಡೀತಾ ಇದೆಯಲ್ಲ ಕಲಬುರಗಿ ಒಳಗೆ. ಇದು ಹೇಳ್ತಾ ಹೋದ್ರು 15-20 ಆತ್ಮಹತ್ಯೆ ಪ್ರಕರಣ ಹೇಳ್ಬೇಕು. ಈ ರಾಜ್ಯದ ನನ್ನ ತಾಯಂದ್ರ ಪಾಪ ಹೇಳ್ತಾರೆ ಗೃಹಲಕ್ಷ್ಮಿ 2000 ಅಂತಾರೆ. 370-400 ಜನ ಬಡ ಕುಟುಂಬದ ನನ್ನ ಹೆಣ್ಣು ಮಕ್ಕಳು ತಾಯಂದ್ರು ಒಂದು ಮಗುವಿಗೆ ಜನ್ಮ ಕೊಡಬೇಕಾದ್ರೆ ಆ ಬಾಣಂತಿಯರು ಇವತ್ತು 350-400 ಜನ ಸತ್ತಿದ್ದಾರೆ ಅಂತೇಳಿ ಏನು ಬಹಳ ಆನಂದವಾಗಿ ನಮ್ಮ ಆರೋಗ್ಯ ಸಚಿವರು ಹೇಳ್ತಾರೆ. ಆನಂದವಾಗಿ ಹೇಳ್ತಾರೆ 370-400 ಜನ ಸತ್ತಿದ್ದಾರೆ, ತನಿಖೆ ಮಾಡ್ತೀವಿ. ಏನ್ ತನಿಖೆ ಮಾಡ್ತೀರಿ? ಕಳಪೆ ಔಷಧಿ ಅಂತ ಹೇಳಿ ಈಗಾಗಲೇ ನೀವೇ ಹೇಳ್ತೀರಿ. ಇಂಥದನ್ನು ಸರಬರಾಜು ಮಾಡ್ಲಿಕ್ಕೆ ಅವಕಾಶ ಕೊಟ್ಟಿರಲ್ಲ ನೀವು. ಆ ಬಡ ಕುಟುಂಬದ ತಾಯಂದರ ಸಾವು ನೋವುಗಳೇನಾಗ್ತಾ ಇದೆ ಸಿದ್ದರಾಮಯ್ಯನವರೇ, ಕನಿಷ್ಠ ಕಿಂಚಿತ್ತು ನಿಮ್ ಹೃದಯದಲ್ಲಿ ಕನಿಕರವೇ ಬರಲಿಲ್ವಲ್ಲ, ಕನಿಕರ ಅನ್ನೋದೇ ನೋಡ್ಲಿಲ್ವಲ್ಲ. ಅಷ್ಟು ಜನ ಸತ್ರು. ಇದೆಲ್ಲವನ್ನ ನೋಡಿ ನನ್ನ ಕಾರ್ಯಕರ್ತರು ಕೈ ಜೋಡಿಸಿ ಮನವಿ ಮಾಡ್ತೀರಿ, ಬೀದಿಗಿಳಿದಿ. ಜನ ಬರಲ್ಲ ಬೀದಿಗೀಗ. ಪಾಪ ನಮ್ ಕೆಲವು ಲೀಡರ್ ಹೇಳ್ತಾರೆ ಬಿಡೋಣ ಅದೇನಾಯ್ತು ಇನ್ನು ಸ್ವಲ್ಪ ಹಿಂಗೆ ಇರ್ಲಿ ಅಂತಾರೆ. ನಾವ್ ಯಾಕೆ ಮೈ ಮೇಲೆ ಹೋಗ್ಬೇಕು ಹೇಳ್ಕೊಂಡು ಅಂತ. ಬಟ್ ಏನ್ ಸ್ಟೇಷನ್ ಯಾಕೆ ಭಯ ಬೀಳ್ತೀರಿ? ಏನು ಭಯ ಬೀಳ್ಬೇಡಿ, ಏನು ಭಯ ಬೀಳ್ಬೇಡಿ. ಇವತ್ತು ಗೊತ್ತಿದೆ ಏನೇನ್ ನಡೆಸಿದ್ದಾರೆ, ಏನೇನ್ ನಡೆಸೋರೆ. ಏನ್ ನನ್ನ ಮೇಲೆ ಹಾಕಿಲ್ವಾ? ಒಬ್ಬ ಕೇಂದ್ರದ ಮಂತ್ರಿ ರಾಜ್ಯಪಾಲರ ಮೇಲೆ ಒಬ್ಬ ಅಧಿಕಾರಿ ರಾಜ್ಯಪಾಲರ ಕಚೇರಿ ತನಿಖೆ ಮಾಡಕ್ಕೆ ಪರ್ಮಿಷನ್ ಕೇಳ್ತಾನೆ. ರಾಜ್ಯಪಾಲರ ಕಚೇರಿ ತನಿಖೆ ಮಾಡೋದಕ್ಕೆ ಒಬ್ಬ ಅಧಿಕಾರಿ, ಅದನ್ನ ನಾನು ಹೇಳಿಕೆ ಕೊಟ್ರೆ ಅದಕ್ಕೆ ನನ್ನ ಮೇಲೆ ಹಾಕಿಲ್ವಾ ಕೇಸ್ನ? ಆಮೇಲೆ ಅಲ್ಲಿ ಯಾವನೋ ಒಬ್ಬ ನಮ್ಮ ಪಾರ್ಟಿ ವರ್ಕರ್ ರಮೇಶ್ ಗೌಡ ಅವನ ಜೊತೆ ಅದು ನಾನು ಚನ್ನಪಟ್ಟಣ ಚುನಾವಣೆ ನಡೆಸಕ್ಕೆ 50 ಕೋಟಿ ಕೇಳಿದ್ನಂತೆ, ಎದುರಿಸುತ್ತಂತ ಹೇಳ್ತೀರಾ. ಅದೊಂದು ಕೇಸ್ ಹಾಕಿ ನನ್ನ ಮೇಲೆ ಹಾಕಿಲ್ವಾ? ಇದು ಎಂತ ಸರ್ಕಾರ ಇದು? ಸತ್ಯಮೇವ ಜಯತೆ ಸರ್ಕಾರ ಇದು. ಕಾಲ ಬರುತ್ತೆ, ಬದಲಾವಣೆ ಆಗುತ್ತೆ. ದಯವಿಟ್ಟು ಅಂಜಬೇಡಿ.